ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಧರ್ಮಸ್ಥಳದಲ್ಲಿ ಅನಧಿಕೃತವಾಗಿ ಸಿಕ್ಕ ಕಡೆ ನೂರಾರು ಮೃತದೇಹಗಳನ್ನು ಹೂತಿರೋ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತೇ ಲಾಸ್ಟ್ ಚಾನ್ಸ್ ಎನ್ನಲಾಗ್ತಾ ಇದೆ. ಇಲ್ಲಿಯವರೆಗಿನ ಕಾರ್ಯಾಚರಣೆಯಲ್ಲಿ ಪಾಯಿಂಟ್ ನಂಬರ್ 6 ಬಿಟ್ಟರೆ ಅಲ್ಲೇ ಒಂದು 12ಕ್ಕೂ ಹೆಚ್ಚು ಮೂಳೆಗಳು ಲಭ್ಯವಾಗಿದ್ದು ಬಿಟ್ಟರೆ ಬೇರೆಲ್ಲ ಕಡೆ ನಾವೆಲ್ಲರೂ ಕೂಡ ನಿರಾಸೆಯ ಉತ್ಖನನವನ್ನೇ ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಆಡಿಕೊಳ್ಳುವವರಿಗೆ ಎಲ್ಲೋ ಒಂದು ಕಡೆ ಬಾಯಿ ಕೊಟ್ಟಂತಾಯಿತು ಅಂತ ಕೆಲವೊಬ್ಬರು ನಿರಾಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಮುಸುಕುದಾರಿ ಭೀಮಾ ಇಲ್ಲಿಗೆ ಸುಮ್ಮನಾಗಿಲ್ಲ. ಯಾಕೆಂದರೆ ಇವತ್ತು ಕೂಡ ಕೊನೆಯ ದಿನ ಅಂತೇಳಿ ನಾವೆಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ದೀವಿ. ಅದು ಕೂಡ ಬಹಳಷ್ಟು ಕುತೂಹಲವನ್ನು ಮೂಡಿಸಿರೋ ಸಮಾಧಿಯನ್ನು ಉತ್ಖನನ ಮಾಡಿದ ನಂತರ ಮುಂದೆ ಯಾವ ಭಾಗಗಳಿಗೆ ಕರೆದುಕೊಂಡು ಹೋಗಲಾಗುತ್ತೆ ಅಂತ ಇಲ್ಲಿಗೆ ಮುಗಿದು ಬಿಡ್ತಾ ಹಾಗಾದ್ರೆ 13ನೇ ಪಾಯಿಂಟನ್ನು ಉತ್ಖನನ ಮಾಡಿಬಿಟ್ರೆ ಅಂತ. ಆದರೆ ಈಗಾಗಲೇ ಕಲ್ಲೇರಿ ಮತ್ತು ಕಲ್ಲಡ್ಕ ಸಮೀಪದ ಕೆಲವು ಜಾಗಗಳಲ್ಲೂ ಕೂಡ ಇನ್ನೂ 18ಕ್ಕೂ ಹೆಚ್ಚು ಕಡೆ ಮೃತದೇಹಗಳನ್ನು ಹೂತಿರೋದಾಗಿ ಭೀಮಾ ಕೂಡ ಒಪ್ಕೊಂಡಿದ್ದಾನೆ. ಹಾಗಾಗಿ ಮುಂದೆಯೂ ಕೂಡ ಉತ್ಖನನ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನೋ ವಾದ. ಅಸಲಿಗೆ ಇವತ್ತಿನ ಶೋಧ ಕಾರ್ಯದ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿರೋದು ಯಾಕೆ ಅಂದರೆ 13ನೇ ಪಾಯಿಂಟ್ ಬಗ್ಗೆ ಭೀಮಾ ಎಷ್ಟೇ ಖಚಿತ ಮಾಹಿತಿ ನೀಡಿದ್ರೂ ಕೂಡ ಮೊದಲಿಗೆ ಇಲ್ಲೇ ಹೂಳೆತ್ತಿ ನಾನು ಸಾಮೂಹಿಕವಾಗಿ ಹೂತಿದ್ದೀನಿ ಅಂತ ಒಪ್ಕೊಂಡಿದ್ರೂ ಕೂಡ ಆ ಜಾಗದ ಬಗ್ಗೆ ಕೆಲವು ಅಪಸ್ವರಗಳು ಕೂಡ ಸದ್ದು ಮಾಡ್ತಾ ಇರೋದು. ಇನ್ನು ಹೂಳೆತ್ತುವ ಮುನ್ನವೇ ಕೇಳಿ ಬರ್ತಾ ಇರೋ ಈ ಮಾತುಗಳೆಲ್ಲ ಇಲ್ಲಿ ಸಿಗಬಹುದಾದಂಥ ಕಳೆ ಬರಹಗಳು ಅವಶೇಷಗಳ ಖಚಿತ ಮಾಹಿತಿಯ ಬಗ್ಗೆ ಗೊಂದಲವನ್ನು ಮೂಡಿಸ್ತಾ ಇದೆ. ಖಂಡಿತವಾಗಿಯೂ ಆತ ಹೇಳಿರುವಂತೆ ಇಲ್ಲೊಂದು 15ಕ್ಕೂ ಹೆಚ್ಚು ಮೃತದೇಹಗಳನ್ನು ಮಾಸ್ ಬರಿಯಲ್ ಮಾಡಿದ್ದೀನಿ, ಸಾಮೂಹಿಕವಾಗಿ ಹೂತಿದ್ದೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಸದ್ಯ 13ನೇ ಪಾಯಿಂಟ್ ರಸ್ತೆ ಪಕ್ಕದಲ್ಲೇ ಇದೆ, ಹೆಚ್ಚಿನ ಜನ ಸೇರುವ ಸಾಧ್ಯತೆಗಳಿದೆ. ಆತ ಈಗಾಗಲೇ ಹೇಳಿರುವಂತೆ ಹೆಚ್ಚು ನಾನು ಮಾಸ್ ಬರಿಯಲ್ ಮಾಡಿರೋದು ಇಲ್ಲೇ ಅಂತ ಹೇಳಿಬಿಟ್ಟಿದ್ದಾನೆ. ಮೊದಲೇ ಈ ಪಾಯಿಂಟನ್ನು ಅಗಿರಿ ಅಂತಲೂ ಕೂಡ ಆತ ಹೇಳಿದ್ದ. ಒಂದು, ಈ ಕಿಂಡಿ ಅಣೆಕಟ್ಟಿಗೆ ಪಕ್ಕದಲ್ಲೇ ಇರ್ತಕ್ಕಂಥ ಈ ಬ್ರಿಡ್ಜ್ ಪಕ್ಕದ ವಿಶಾಲವಾದಂಥ ಜಾಗ 15ಕ್ಕೂ ಹೆಚ್ಚು ಮೃತದೇಹಗಳನ್ನ ಊತಿದ್ದೀನಿ ಅಂತ ಭೀಮಾ ಒಪ್ಕೊಂಡಿರೋದ್ರಿಂದ ಅಸಲಿಗೆ ಈ ಜಾಗದ ಹಿನ್ನೆಲೆಯ ಬಗ್ಗೆ ನಾವು ಗಮನ ಹರಿಸೋದಾದರೆ ಇಲ್ಲೂ ಕೂಡ ಸಿಗುತ್ತಾ ಸಿಗಲ್ವಾ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರೋದು. ಯಾಕೆಂದರೆ ಅನೇಕ ಬಾರಿ ಇಲ್ಲಿ ಕಾಮಗಾರಿ ನಡೆದಿದೆ. ಸ್ಥಳೀಯರ ಪ್ರಕಾರ ಈ ಪಾಯಿಂಟ್ನಲ್ಲಿ ಶವ ಸಿಗೋದೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಮಣ್ಣನ್ನು ಸುರಿದು ಜಾಗವನ್ನು ಸಮತಟ್ಟು ಮಾಡಲಾಗಿದೆ. ಇನ್ನೂ ಹೆಚ್ಚಿನ ಆಳದಲ್ಲಿ ತೆಗಿಬೇಕು ಅಂತ GPRನ ಇಲ್ಲಾದರೂ ಬಳಸ್ರಿ ಅನ್ನೋ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಅನೇಕ ಬಾರಿ ಅಭಿವೃದ್ಧಿ ಕೆಲಸಗಳು ಈ ಜಾಗದಲ್ಲಿ ನಡೆದಿರೋದು. ಸ್ನೇಹಿತರೆ, ಪಾಯಿಂಟ್ ಪಕ್ಕದಲ್ಲಿರ್ತಕ್ಕಂಥ ಬ್ರಿಡ್ಜ್ ಉದ್ಘಾಟನೆ ದಿನವೇ ಮುರಿದು ಹೋಗಿತ್ತು ಅನ್ನೋ ಸ್ಟೋರಿಯನ್ನು ಕೂಡ ನಾನು ಮಾಡಿದ್ದೆ. ಅದಾದ ನಂತರ ಮತ್ತೆ ಪುನರ್ ನಿರ್ಮಾಣದ ಕಾರ್ಯಗಳು ಕೂಡ ಇಲ್ಲಿ ನಡೆದಿವೆ. ಹೀಗಾಗಿ 10 ವರ್ಷದ ಹಳೆಯ ಅಸ್ಥಿ ಪಂಜರದ ಅವಶೇಷಗಳು ಸಿಗೋ ಸಾಧ್ಯತೆ ಕಡಿಮೆ ಇದೆ ಎನ್ನಲಾಗ್ತಾ ಇದೆ. 1994ರಿಂದ 2014ರವರೆಗೆ ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿರೋದು ಭೀಮಾ. ಆದರೆ ಈ ಜಾಗದಲ್ಲಿ ಕಿಂಡಿ ಅಣೆಕಟ್ಟೆಯನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಹಾಗೂ ಸ್ನಾನಘಟ್ಟದ ಕಾಮಗಾರಿ ಕೂಡ ಈ ಸಂದರ್ಭಗಳಲ್ಲಿ ನಡೆದಿದೆ. 2019ರ ಪ್ರವಾಹದ ಸಂದರ್ಭದಲ್ಲಿಯೂ ಕೂಡ ಇದೇ ಸ್ನಾನಘಟ್ಟಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತಂತೆ. ಅದಕ್ಕೋಸ್ಕರವಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕಂಡಿರ್ತಕ್ಕಂಥ ಈ ಜಾಗದಲ್ಲಿ ಇವತ್ತು ಮೃತದೇಹ ಕುರುವು ಕಳೆ ಬರಹಗಳು ಅವಶೇಷಗಳು ಪಳೆಯುಳಿಕೆಗಳು ಸಿಗುತ್ತಾ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರೋದು. ಇನ್ನೊಂದು ಕಡೆ ಸ್ನಾನಘಟ್ಟದ ಬಳಿ ಅಚಾನಕ್ಕಾಗಿ ಅಥವಾ ಪ್ರವಾಸಿಗರಲ್ಲಿ ಯಾರೇ ಮೃತಪಟ್ಟರೂ ಕೂಡ ಇದೇ ಜಾಗದಲ್ಲಿ ಹೂತಿರ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ಅದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಸಿಗ್ತಕ್ಕಂಥ ಮೃತದೇಹಗಳ ಬಗ್ಗೆ ಇವು ಯಾವ ರೀತಿಯಾಗಿ ಹೂಳಲಾಗಿದೆ, ಇದರ ಹಿನ್ನೆಲೆ ಏನು, ಯಾರಿಂದ ಹೂಳಿಸಲಾಗಿದೆ, ಇದನ್ನು ಭೀಮನೇ ಹೂತಿದ್ನಾ ಅನ್ನೋ ಗೊಂದಲಗಳು ಕೂಡ ಸಹಜವಾಗಿ ಏರ್ಪಡೋದು. ನೋಡಿ, ಧರ್ಮಸ್ಥಳ ಪ್ರಕರಣ ಸಂಬಂಧ ಮತ್ತೆರಡು ಪ್ರಕರಣಗಳಿಗಾಗಲೇ SITಯ ಹೆಗಲೇರಿರೋದು. 10 ಸ್ಥಳಗಳ ಮಹಜರು ಮುಕ್ತಾಯ ಆಯಿತು. ಮೊನ್ನೆ ಸಿಕ್ಕಂಥ 11ನೇ ಸ್ಥಳದ ಬದಲಿಗೆ ಅನಾಮಿಕ ಒಂದು 100 ಮೀಟರ್ ಡಿಸ್ಟೆನ್ಸ್ನಲ್ಲಿ ಸಿಗ್ತಕ್ಕಂಥ ಹೊಸ ಜಾಗದಲ್ಲಿ SIT ಭೂಮಿಯಾಗಿತ್ತು. ಅಲ್ಲೊಂದು 100 ಅಡಿ ದೂರದಲ್ಲಿ ನೆಲದ ಮೇಲೆಯೇ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಅಸ್ಥಿಪಂಜರದ ಮೂಳೆಗಳನ್ನು ವಶಪಡಿಸ್ಕೊಂಡ್ರು. FSLಗೂ ಕೂಡ ಕಳಿಸಲಾಗಿದೆ. ಮಣಿಪಾಲ್ನ FSLನಲ್ಲಿ ಈಗಾಗಲೇ ಅದರ ಕುರಿತಾಗಿ ತನಿಖೆ ಕೂಡ ಶುರುವಾಗಿದೆ. ಈ ಬೆನ್ನಲ್ಲೇ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ಪರ ವಕೀಲರಾದಂಥ ಮಂಜುನಾಥ್ ಒಂದು ಪ್ರೆಸ್ ರಿಲೀಸ್ ಕೂಡ ಮಾಡಿದ್ರು. ಒಂದಲ್ಲ ಸ್ವಾಮಿ, 3 ಅಸ್ಥಿಪಂಜರ ಅಲ್ಲಿ ಸಿಕ್ಕಿರೋದು ಅನ್ನೋ ಒಂದು ಹೊಸ ಬಾಂಬ್ ಕೂಡ ಸಿಡಿಸಿದರು. ಅದರಲ್ಲಿ ಒಂದು ಕಳೆ ಬರಹ ಮಹಿಳೆಯದ್ದು, ಒಂದು ಸೀರೆಯೂ ಕೂಡ ಸಿಕ್ಕಿದೆ ಅಂತ ಹೇಳಿ ವಕೀಲ ಮಂಜುನಾಥ್ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಅದನ್ನು ತಿಳಿಸಿದರು. ಅದು ಕೂಡ ಹಲವು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೆರಡು ಪ್ರಕರಣಗಳು ಕೂಡ SITಯ ಹೆಗಲು ಹೇರಿವೆ. ಅಂದರೆ 6ನೇ ಸ್ಥಳದಲ್ಲಿ ಸಿಕ್ಕಂಥ 25 ಮೂಳೆಗಳು ಸಿಕ್ಕಿದ್ದನ್ನು ಧರ್ಮಸ್ಥಳ ಠಾಣೆಯಲ್ಲಿ UDR ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ನಮಗೀಗ ಭೀಮನ ಪರವಾಗಿ ಸಿಕ್ಕಿರ್ತಕ್ಕಂಥ ಬಹಳಷ್ಟು ಪ್ರಮುಖ ಸಾಕ್ಷ್ಯಗಳು ಅಂದರೆ ಒಂದು, ಆತ ಮೊದಲಿಗೆ ತಂದಂಥ ತಲೆಬೋಡೆ,
ಜೊತೆಗೆ ಈಗ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಮೂಲಗಳು 25 ಮೂಲಗಳು ಇವೆರಡನ್ನೂ ಕೂಡ ಈಗಾಗಲೇ ಧರ್ಮಸ್ಥಳ ಠಾಣೆಯಲ್ಲಿ UDR ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಪ್ರಕರಣವನ್ನು ದಾಖಲಿಸಿ ಈಗಾಗಲೇ ಅದರ ಮುಖಾಂತರವಾಗಿ ತನಿಖೆ ಶುರುವಾಗಿರೋದು. ಇದೇ ವೇಳೆ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಮತ್ತೊಬ್ಬ ಬಾಲಕಿಯ ಮೃತದೇಹವನ್ನು ಮುಚ್ಚಿದ್ದನ್ನು ನಾನು ನೋಡಿದ್ದೀನಿ ಅಂತ ಹೇಳಿರೋದು. ಅದು ಕೂಡ ಇನ್ನೊಂದು ಆ್ಯಂಗಲ್ನಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇವೆರಡೂ ಪ್ರಕರಣಗಳನ್ನು ಒಟ್ಟಾರೆಯಾಗಿ 2 ಕೇಸ್ಗಳನ್ನು 6ನೇ ಪಾಯಿಂಟಿನೊಂದು ಜಯಂತ್ ಟಿ ಕೊಟ್ಟಿರ್ತಕ್ಕಂಥ ಕೇಸ್ ಒಂದು, ಇವೆರಡು ಪ್ರಕರಣಗಳನ್ನು ಮುಂದಿನ ವಿಚಾರಣೆಗೆ SITಗೆ ಹಸ್ತಾಂತರ ಮಾಡಿರೋದ್ರಿಂದ ಇವತ್ತು ಏನು ಭೂಮಿ ಹಗಿತಾರಲ್ಲ ಈ ಕಾರ್ಯಾಚರಣೆ ಇವತ್ತಿಗೆ ಎಂಡಾಗುತ್ತಾ ಅಥವಾ ಕೊನೆಯಾದರೆ ಮುಂದೇನು ಅನ್ನೋ ಕುತೂಹಲ ಮೂಡಿಸ್ತಾ ಇರೋದು. ಅವ್ಯಾಹತವಾಗಿ ಅಂದರೆ 100ಕ್ಕೂ ಅಧಿಕ ಸ್ಥಳಗಳಲ್ಲಿ ಸಾವಿರಾರು ಅನ್ನೋ ಮಟ್ಟಿಗೆ ಚರ್ಚೆಗಳು ಶುರುವಾಗಿಬಿಟ್ಟವು. ಅಟ್ಲೀಸ್ಟ್ ಒಂದು 100 ಮೃತದೇಹಗಳ ನಿರೀಕ್ಷೆಯಲ್ಲಿ ಭಾಳಷ್ಟು ಜನರು ಇದ್ದರು. ಒಟ್ಟಾರೆ ಅನಾಮಿಕ ಗುರುತಿಸಿದಂಥ 13 ಸ್ಥಳಗಳ ಪೈಕಿ 6ನೇ ಪಾಯಿಂಟ್ ಬಿಟ್ಟರೆ ಮತ್ಯಾವುದೇ ಸ್ಥಳದಲ್ಲೂ ಅಸ್ಥಿಪಂಜರ ಸಿಕ್ಕಿಲ್ಲ. ಹೊಸ ಸ್ಥಳ ಮೊನ್ನೆ ಕರ್ಕೊಂಡು ಹೋಗಿದ್ನಲ್ವ 11ನೇ ಪಾಯಿಂಟ್ ಬಿಟ್ಟು ಸ್ವಲ್ಪ 100 ಮೀಟರ್ ಡಿಸ್ಟೆನ್ಸ್ ಅದನ್ನು 14ನೇ ಪಾಯಿಂಟ್ ಅಂತ ಹೇಳಿ ಗುರುತಿಸಿರೋದು. ಇವತ್ತು 13ನೇ ಪಾಯಿಂಟ್ ಬಾಕಿ ಉಳಿದಿದೆ. ಇವತ್ತೇ ಆ ಸ್ಥಳವನ್ನು ಅಗಿತಾರೆ. ಈ ನಡುವೆ ಹೊಸ ಸ್ಥಳದಲ್ಲಿ 3 ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಿ ವಕೀಲರು ಮಾಡಿದಂಥ ಆರೋಪದ ಪ್ರಕರಣಕ್ಕೆ ಇವತ್ತು ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಚರ್ಚೆಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಪ್ರತಿದಿನ ಭೀಮಾ ಅಂತರೂ ವೆರಿ ಕಾನ್ಫಿಡೆಂಟಾಗಿ ಹೇಳಿಬಿಟ್ಟಿದ್ದಾನೆ ಅನ್ನೋ ಒಂದು ಭರವಸೆಯಲ್ಲಿ SIT ಟೀಮ್ ಹಗಿಲಿಕ್ಕೆ ಶುರು ಮಾಡ್ತು. ಅದಕ್ಕೆ ಕೆದಕುವ ಕೆಲಸ ಇದೆಯಲ್ಲ ಕಳೆದ 7 ದಿನದಿಂದ ನಡೀತಾ ಇರೋದು. ಇವತ್ತು 8ನೇ ದಿನ. ಅಂದಾಜು ಪ್ರತಿದಿನ ಸರ್ಕಾರಕ್ಕೆ 2 ಲಕ್ಷ ಖರ್ಚು ಬರ್ತಾ ಇರೋದು. ಪ್ರತಿದಿನ ವಿಶೇಷ ತನಿಖಾ ತಂಡ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳ ಸಂಖ್ಯೆನೇ 260 ಸಿಬ್ಬಂದಿಗಳು ಬಳಕೆ ಆಗ್ತಾ ಇದ್ದಾರೆ. SIT ಟೀಮ್ನಲ್ಲಿ 26 ಜನ ಇದ್ದಾರೆ. 5 ಮಂದಿ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರಿದ್ದಾರೆ. 15 ಜನ ಪೌರ ಕಾರ್ಮಿಕರನ್ನು ಬಳಸ್ಕೊಳ್ಳಾಗ್ತಾ ಇದೆ. 200 ಪೊಲೀಸ್ ಸಿಬ್ಬಂದಿ, ಸಹಾಯಕ ಆಯುಕ್ತರು, AC ಒಬ್ಬರು ತಹಶೀಲ್ದಾರರು, 5 ಮಂದಿ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇರೋದು. ಇವರೆಲ್ಲರ ಸಂಬಳ ಪ್ರತಿನಿತ್ಯ 2 ಲಕ್ಷ ಪೋಲಾಗ್ತಾ ಇದೆ ಅನ್ನೋ ಅಂದಾಜು. ಒಟ್ಟಾರೆಯಾಗಿ ಅಲ್ಲಿ ಬಲಿಪಶುಗಳಾಗಿರ್ತಕ್ಕಂಥ ನೊಂದಂಥ ಜೀವಗಳಿಗೆ ನ್ಯಾಯ ಸಿಗಬೇಕು. ಆದರೆ ಪ್ರತಿನಿತ್ಯ 2 ಲಕ್ಷ ಖರ್ಚಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕುತೂಹಲಕಾರಿ ವಿಷಯಗಳೇ ಹೊರಗೆ ಬರ್ತಾ ಇಲ್ವಲ್ಲಪ್ಪ ಅಂತ ಅಧಿಕಾರಿಗಳು, ಪೊಲೀಸರು, ಕಾರ್ಮಿಕರು ಊಟ ತಿಂಡಿಗೆ ದಿನಕ್ಕೆ 35,000 ರೂಪಾಯಿ, ಅಧಿಕಾರಿಗಳ ವಿಶ್ರಾಂತಿಗಾಗಿ ಲಾಡ್ಜು ದಿನಕ್ಕೆ 25,000, ಅಲ್ಲಿ ಗುಂಡಿ ಅಗಿಯೋ ಕಾರ್ಮಿಕರಿಗೆ ದಿನಕ್ಕೆ 2,000 ರೂಪಾಯಿ ಕೊಡಬೇಕು. 15 ಜನ ಕಾರ್ಮಿಕರಿಗೆ ದಿನಕ್ಕೆ 30,000 ರೂಪಾಯಿ ಹೋಗ್ತಾ ಇದೆ. ಪೊಲೀಸು, ವೈದ್ಯರ ಓಡಾಟಕ್ಕೆ ವಾಹನ, ಪೆಟ್ರೋಲ್ ಬಳಕೆಗೆ ದಿನಕ್ಕೆ 20,000 ರೂಪಾಯಿ. ವಿಧಿವಿಜ್ಞಾನ ತಂಡದ ವಿಶೇಷ ಉಪಕರಣಗಳ ಬಳಕೆ ದಿನಕ್ಕೆ 3,000-4,000 ರೂಪಾಯಿ. ಗುಂಡಿ ಸಿಕ್ಕ ಕಡೆ ತಾತ್ಕಾಲಿಕ ಟೆಂಟ್ ನಿರ್ಮಾಣ ಮಾಡಬೇಕು, ಅದಕ್ಕೆ ದಿನಕ್ಕೆ 3,000-4,000 ರೂಪಾಯಿ ಕೊಡಬೇಕು. ಒಟ್ಟಾರೆ ಈ ಖರ್ಚುಗಳ ಬಗ್ಗೆ ಮಾತನಾಡೋದಲ್ಲ ನಾವು, ಅದರ ರಿಸಲ್ಟ್ ಏನು ಸಿಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ಮಾತನಾಡಬೇಕಾಗುತ್ತೆ. ಒಟ್ಟಾರೆ 2 ಪ್ರತ್ಯೇಕ ಜಾಗಗಳಲ್ಲಿ ಪತ್ತೆಯಾದಂಥ ಅಸ್ಥಿಪಂಜರಗಳನ್ನು 2 FIR ಆಗಿ ತನಿಖೆ ಶುರು ಮಾಡಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 14ರಲ್ಲಿ ಸಿಕ್ಕಂಥ ಮೂಲಗಳನ್ನು ಈಗಾಗಲೇ ಮಣಿಪಾಲ್ FSL ಟೀಮ್ಗೆ ಕಳಿಸ್ಕೊಡ್ಲಾಗಿದೆ. ಇವತ್ತಿನ ಡೆವಲಪ್ಮೆಂಟ್ಸ್, ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಅಂದರೆ ಬೆಳ್ತಂಗಡಿಯಲ್ಲಿ SIT ಟೀಮ್ ಸಭೆ ಸೇರಿರೋದು. ಜಿತೇಂದ್ರ ಕುಮಾರ್ ದಯಾಮ್ ಅವರಿದ್ದಾರೆ, AC ಅವರಿದ್ದಾರೆ. ಎಲ್ಲರೂ ಕೂತ್ಕೊಂಡು ಏನು ಚರ್ಚೆ ನಡೀತಾ ಇದೆ ಹಾಗಾದರೆ ಅಂದರೆ ಪಾಯಿಂಟ್ ನಂಬರ್ 13 ನಂತರ ಏನು ಮಾಡಬೇಕು, ಮುಂದೇನು, ಇನ್ನೂ ಕೂಡ ಉತ್ಖನನ ಕಾರ್ಯವನ್ನು ನಡೆಸಬೇಕಾ ಅಥವಾ ಇಲ್ಲಿಗೆ ನಿಲ್ಲಿಸಬೇಕಾ, ಈಗ ಸಿಕ್ಕಿರ್ತಕ್ಕಂಥ 2 FIRಗಳ ಮೇಲೆ ತನಿಖೆಯನ್ನು ಶುರು ಮಾಡಬೇಕಾ ಏನು ಅನ್ನೋದೇ ಭಾಳಷ್ಟು ಗೊಂದಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇವೆಲ್ಲದರ ನಡುವೆ ಬಹಳ ಚರ್ಚೆಯಾದಂಥ ವಿಷಯ ಅಂದರೆ ಇದೇ ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ಶೋಧ ಕಾರ್ಯ ಪ್ರಕರಣದಲ್ಲಿ ಸಹಾಯಕ ಆಯುಕ್ತ AC ಸ್ಟೆಲ್ಲಾ ವರ್ಗೀಸ್ ಹಾಗೂ ವಿಶೇಷ ತನಿಖಾ ತಂಡ SIT ಇವೆರಡರ ನಡುವೆ ಒಂಥರ ಗೊಂದಲ, ಕನ್ಫ್ಯೂಷನ್ಸು ಮತ್ತು ಕಿತ್ತಾಟ, ಆಂತರಿಕ ಕಲಹಗಳು ಶುರುವಾಗಿರೋದು ಬೆಳಕಿಗೆ ಬಂದಿದ್ದು. ಯಾಕೆಂದರೆ 11ನೇ ಪಾಯಿಂಟ್ನಲ್ಲಿ ಅಗಿಬೇಕಾಗಿತ್ತು. ಅದನ್ನು ಬಿಟ್ಟು ಪುತ್ತೂರು ಉಪವಿಭಾಗ AC ಸ್ಟೆಲ್ಲಾ ವರ್ಗೀಸ್ ಹೊಸ ಸ್ಥಳದಲ್ಲಿ ಸ್ಥಳ ಮಹಜರು ಮಾಡಲಿಕ್ಕೆ ಸೂಚನೆ ಕೊಟ್ಟರು. ಇದಕ್ಕೆ SIT ಬೇಜಾರಾಗಿರೋದು. ಯಾಕೆಂದರೆ ಹೊಸ ಸ್ಥಳದಲ್ಲಿ ಭೂಮಿಯ ಮೇಲ್ಮೈಯಲ್ಲೇ ಒಬ್ಬ ಪುರುಷನ ಸಂಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದೆ ಅನ್ನೋ ರಿಪೋರ್ಟ್ ಸಿಕ್ತು ನಮಗೆ. ಕೇವಲ ಒಬ್ಬ ಅಲ್ಲ, 3 ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ ಅನ್ನೋ ಮಂಜುನಾಥ್ರವರ ವಾದವು ಕೂಡ ಒಂದು ಕಡೆ ಇಡೋಣ. ಭೂಮಿಯ ಮೇಲ್ಮೈಯಲ್ಲೇ ಒಬ್ಬ ಪುರುಷನ ಸಂಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿದೆ. ಫಾರೆನ್ಸಿಕ್ ತಂಡದ ಪ್ರಾಥಮಿಕ ಅಂದಾಜಿನ ಪ್ರಕಾರ ಮೃತ ವ್ಯಕ್ತಿ 1.5 ವರ್ಷದ ಹಿಂದೆ ಸಾವನ್ನಪ್ಪಿರಬಹುದು. ಅಸ್ಥಿಪಂಜರದ ಜೊತೆಗೆ ಪುರುಷನ ಉಡುಪು ಮತ್ತು ಹಗ್ಗ ಕೂಡ ಪತ್ತೆಯಾಗಿದೆ. ಆತ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಂಡಿರೋ ಶಂಕೆ ಕೂಡ ಇದೆ. ಈ ಸಂಬಂಧವಾಗಿ SIT ಇದು ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರಿದ ಅನ್ಯಾಚುರಲ್ ಡೆತ್ ಆಗುತ್ತೆ, ಅನಾಮಿಕ ಸಾವು ಪ್ರಕರಣ ಆಗುತ್ತೆ, ಕಾರ್ಯಾಚರಣೆ SIT ಟೀಮ್ ಅಂಡರ್ ಬರೋದಿಲ್ಲ ಅನ್ನೋ ವಾದ ಶುರುವಾಗ್ಬಿಡ್ತು. ಏಕೆಂದರೆ ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾಗಿರ್ತಕ್ಕಂಥ ಕೇಸ್ ಆಗಿರೋದ್ರಿಂದ ಅಸ್ಥಿಪಂಜರವನ್ನು ಸ್ಥಳೀಯ ಪೊಲೀಸ್ ಠಾಣೆಯ ಕಾನೂನಿನ ಪ್ರಕಾರ ನಿರ್ವಹಣೆ ಮಾಡಬೇಕು. ಮೃತನ ಗುರುತು, ಸಾವಿನ ಕಾರಣವನ್ನು ಪತ್ತೆ ಹಚ್ಚಿ ಅಗತ್ಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ಧರ್ಮಸ್ಥಳ ಪೊಲೀಸ್ ಠಾಣೆಗಿತ್ತು. ಆದರೆ ಅನಾಮಿಕ ದೂರುದಾರ ಈ ಸ್ಥಳವನ್ನು ತೋರಿಸಿದ ತಕ್ಷಣ
ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಯಾಕೆ ಸೂಚನೆ ಕೊಟ್ಟು ಅಲ್ಲಿಗೆ ಸ್ಥಳ ಮಹಜೂರು ಮಾಡಲಿಕ್ಕೆ ಕರ್ಕೊಂಡು ಹೋದರು ಅನ್ನೋ ಒಂದಿಷ್ಟು ಗೊಂದಲಗಳ ನಡುವೆ SIT ಮತ್ತು ಎ ಸಿ ಸ್ಟೆಲ್ಲಾ ವರ್ಗೀಸ್ ನಡುವೆ ಒಂದಿಷ್ಟು ಆಂತರಿಕ ಕಲಹಗಳು ಅಂತ ಹೇಳ್ಬೋದು, ಸ್ವಲ್ಪ ಮುನಿಸಿಗೂ ಕೂಡ ಕಾರಣವಾಯಿತು. ಅದಾದಮೇಲೆ ಫೈನಲಿ ಎ ಸಿ ಸ್ಟೆಲ್ಲಾ ವರ್ಗೀಸ್ ಸೂಚನೆ ಕೊಟ್ಟಂತೆ ಅಸ್ಥಿಪಂಜರವನ್ನು ವಶಕ್ಕೆ ಪಡೆಯಲಾಯಿತು. ಅಗತ್ಯ ದಾಖಲೆ ಪ್ರಕ್ರಿಯೆಗಳನ್ನು ಕೂಡ ಪೂರ್ಣಗೊಳಿಸಲಾಯಿತು. ಸ್ನೇಹಿತರೆ, ಇದು ಇವತ್ತಿನ ಅಪ್ಡೇಟ್ಸ್. ಮುಂದೆ ಏನಾಗಬಹುದು 13ನೇ ಪಾಯಿಂಟ್ ಇನ್ನೇನು ಕೆಲವೇ ಕ್ಷಣಗಳು ಶುರುವಾಗುತ್ತೆ. ಅಲ್ಲೇನಾದರೂ ನಾವೆಲ್ಲರೂ ನಿರೀಕ್ಷೆ ಮಾಡಿದ ಹಾಗೆ ಭೀಮನ ಮಾತುಗಳು ಸತ್ಯವಾಗುತ್ತಾ ಅಥವಾ ಇದು ಕೂಡ ಹೀಗೆ ಬಿದ್ದು ಹೋಗಿಬಿಡುತ್ತಾ ಅನ್ನೋದನ್ನು ಕಾದು ನೋಡೋಣ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ಯಾಕೆಂದರೆ ಇಲ್ಲಿವರೆಗೂ ನಡೆದಂಥ ಶೋಧ ಕಾರ್ಯಾಚರಣೆಯಲ್ಲಿ ಯಾರೊಬ್ಬರು ಕೂಡ ಮುಂದೆ ಬರಲಿಲ್ಲ, ಒಂದು ಜಯಂತನ ಬಿಟ್ಟರೆ. ಇನ್ನು ಇದರ ಜೊತೆಗೆ 6 ಜನ ಸ್ಥಳೀಯರು ಕೂಡ ನಾವು ತನಿಖೆಗೆ ಸಹಕರಿಸ್ತೀವಿ, ಎಲ್ಲೆಲ್ಲ ಮೃತದೇಹಗಳಿದೆ ಅದನ್ನು ಕೂಡ ನಾವು ತೋರಿಸ್ತೀವಿ ಅಂತ ಈಗಾಗಲೇ ಗ್ರಾಮಸ್ಥರು ಒಂದು 6 ಜನ ಮುಂದೆ ಬಂದಿರೋದು. ಅವರ ಹಿನ್ನೆಲೆ ಏನು, ಅವರ ಉದ್ದೇಶಗಳೇನು, ಜೊತೆಗೆ ಅವ್ರು ಯಾಕೆ ಈಗ ಬರ್ತಾ ಇದ್ದಾರೆ, ಅವ್ರಿಗೇನಾದರೂ ಸ್ವಲ್ಪ ಸಾಕ್ಷಿಗಳೇನಾದರೂ ಸಿಕ್ಕಿದೆಯಾ ಅನ್ನೋ ಕುರಿತಾಗಿಯೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವ್ರನ್ನೂ ಕೂಡ ಇವತ್ತಿನ ಶೋಧ ಕಾರ್ಯಾಚರಣೆಯಲ್ಲಿ ಬಳಸ್ಕೊಳ್ಳಾಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ.